ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಂತಂದರೆ ಬಹಳ ಗುಡ್ ನ್ಯೂಸ್, ಬಹಳ ಗುಡ್ ನ್ಯೂಸ್ ಇರುವಂಥ ಒಂದು ಮಾಹಿತಿ ಇದು. ಯಾಕೆ ಅಂತಂದರೆ ರೇಷನ್ ಕಾರ್ಡ್ಗೆ ಯಾರೆಲ್ಲ ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಬಹಳ ಇನ್ಫಾರ್ಮೇಟಿವ್ ಆಗಿರುವಂಥ ಖುಷಿ ತರುವ ವಿಷಯ ಇದಾಗಿದೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆ ಅಂತಂದರೆ ಯಾರೆಲ್ಲ ರೇಷನ್ ಕಾರ್ಡ್ಗೆ ಹೆಸರು ಸೇರ್ಪಡೆ ಮಾಡೋದಾಗಲಿ ಅಥವಾ ಮೃತರ ಹೆಸರು ಡಿಲೀಟ್ ಮಾಡೋದಾಗಲಿ ಅಥವಾ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ನಿಮ್ಮ ಅಡ್ರೆಸ್ ಬದಲಾವಣೆ ಮಾಡೋದಾಗಲಿ ಈ ಒಂದು ಕೆಲಸವನ್ನು ನೀವು ಮಾಡ್ಕೋಬೋದಾಗಿದೆ ಈ ಒಂದು ಕೊನೆಯ ದಿನಾಂಕ ಒಳಗಡೆ. ಸರಿನಾ? ಈ ಒಂದು ಕೊನೆಯ ದಿನಾಂಕ ಯಾವುದು, ಎಲ್ಲಿಂದ ಎಲ್ಲಿವರೆಗೂ ನೀವು ನಿಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಇದುವರೆಗೂ ಕಳೆದ ವಾರ ಆಗಿರ್ಬೋದು, ಕಳೆದ ತಿಂಗಳಾಗಿರ್ಬೋದು, ನಿಮಗೆ 1 ಗಂಟೆ ಅಥವಾ 2 ಗಂಟೆ ಅಥವಾ ಸಾಯಂಕಾಲದವರೆಗೆ ಮಾತ್ರ ರೇಷನ್ ಕಾರ್ಡು ಒಂದೊಂದು ಸರ್ವರು ಒಂದೊಂದು ಟೈಮ್ ವರ್ಕ್ ಆಗ್ತಾಯಿತ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತ. ಆದರೆ ಇವಾಗ ಆ ಒಂದು ರೂಲ್ಸ್ ಬಿಟ್ಟು ಬೇರೆ ಒಂದು ರೂಲ್ಸನ್ನು ಶುರು ಮಾಡಿದ್ದಾರೆ. ಅದು ಏನಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಇವಾಗ ನೋಡಿ, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಡಿಲೀಟ್ ಮಾಡೋದಾಗಲಿ ಅಥವಾ ವರ್ಗಾವಣೆ ಮಾಡೋದಾಗಲಿ, ಅಂಗಡಿಯ ಬದಲಾವಣೆ ಮಾಡೋದಾಗಲಿ ಇದನ್ನೆಲ್ಲವನ್ನು ಕೂಡ ನೀವು ಮಾಡ್ಕೋಬೋದಾಗಿದೆ. ಅದಕ್ಕೆ ನಾನಿಲ್ಲಿ ಪ್ರೂಫ್ ಸಮೇತ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ದಿನಾಂಕ ಜುಲೈ 12ರಿಂದ ಜುಲೈ 31ರವರೆಗೂ 2024 ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ಈ ತಿಂಗಳು ಪೂರ್ತಿ ವಿಸ್ತರಿಸಲಾಗಿದೆ. ರೇಷನ್ ಕಾರ್ಡ್ ತಿದ್ದುಪಡಿ ಇಲ್ಲಿ ನೋಡಿ, ನಿಮಗೆ ಇಷ್ಟು ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಮಾಹಿತಿಯನ್ನು. ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಮಾತ್ರ ನೀವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಕೋಬೋದಾಗಿದೆ. ಯಾವುದೇ ಥರ ಪಬ್ಲಿಕ್ ಲಾಗಿನ್ ಇದ್ದರೂ ಕೂಡ ನಿಮಗೆ ಯೂಸರ್ ನೇಮು ಪಾಸ್ವರ್ಡು ಲಾಗಿನ್ ಆಗೋದಿಲ್ಲ. ಸರಿನಾ? ಫೋಟೋ ಬಯೋ ಸೆಂಟರ್ನಲ್ಲಿ ಮಾತ್ರ ನೀವು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಕೋಬೋದು. ಅವು ಯಾವುವು ಅಂದರೆ ಗ್ರಾಮವನ್ನು, ಬೆಂಗಳೂರನ್ನು, ಬಾಪೂಜಿ ಸೇವಾ ಕೇಂದ್ರ, ನಂತರ ಕರ್ನಾಟಕವನ್ನು. ಈ ಒಂದು ಗ್ರಾಹಕರ ಸೇವಾ ಕೇಂದ್ರಗಳಲ್ಲಿ ಹೋಗಿಬಿಟ್ಟು ನಿಮ್ಮ ದಾಖಲೆಗಳನ್ನು ತಗೊಂಡು ನೀವಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕರೆಕ್ಷನನ್ನು ಮಾಡ್ಕೋಬೋದು. ರೇಷನ್ ಕಾರ್ಡ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ಕಾಸ್ಟು ಮತ್ತು ಇನ್ಕಮ್ ಬೇಕಾಗುತ್ತೆ. ಜೊತೆಗೆ ಮೊಬೈಲಿಗೆ OTP ಪಡಿಬೇಕಂದ್ರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ತೊಗೊಂಡು ಹೋಗಬೇಕಾಗತ್ತೆ. ಈ ಒಂದು ದಾಖಲೆಗಳು ಯಾವ ಒಂದು ಕ್ಯಾಂಡಿಡೇಟನ್ನು ನೀವು ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮಾಡ್ತಾ ಇರ್ತೀರೋ ಅವರ ದಾಖಲೆಗಳು ಇಷ್ಟು ಅವಶ್ಯಕತೆ ಇದೆ. ನೋಡಿ ವೀಕ್ಷಕರೇ, ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಇಂತಹ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.